ಸ್ಕ್ರೀನು ಮಾಲಲ್ಲಿ ಎಷ್ಟು ಸಖತ್ತಾಗಿ ಹೋಗ್ತಾ ಇದೆ ಅಷ್ಟು ಸಿಂಗಲ್ ಸ್ಕ್ರೀನಲ್ಲಿ ಬರ್ತಾ ಇಲ್ಲ ಸರ್. ಸಿಂಗಲ್ ಸ್ಕ್ರೀನಲ್ಲಿ 50% ಹಾಕಿ ಅಷ್ಟು ಮಾತ್ರ ಜನ ತುಂಬ್ತಾ ಇದ್ದಾರೆ. ಇವಾಗ ಅದೇ ಪ್ರಮೋಷನ್ ಕಡೆ ಮತ್ತೆ ಬೇರೆ ಕಡೆ ರಿಲೀಸ್ ಬಗ್ಗೆ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಇದ್ದೀವಿ ಸರ್. ನಮಗೆ ಅದೇ ಹೇಳ್ತಾ ಇರೋದು, ನನ್ನ ಮಾತನ್ನ ಚೆನ್ನಾಗಿ ಬರ್ಕೊಂಬಂದಿದೆ ಸರ್. ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ರಿ, ಇಲ್ಲಾಂದ್ರೆ ನಾನು ಕರೆಕ್ಟಾಗಿ ಪೇಜ್ ಟು ಪೇಜ್ ಹೇಳ್ತಾ ಇದ್ದೆ. ನೀವು ಡಿಸ್ಟರ್ಬ್ ಮಾಡಿಬಿಟ್ರಿ. ಮೊದಲನೇದಾಗಿ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಧ್ರುವ ಸರ್ಜಾ ಸರ್ಗೆ. ಏನಕ್ಕೆ ಅಂದರೆ ನಾನು ಶಾರ್ಟ್ ಫಿಲಮ್ ಗೆದ್ದಾಗ ಅವ್ರ ಮನೆಗೆ ಕರೆಸಿ ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡೋಣ ಅಂತ ಅವ್ರ ಜೊತೆ ಒಂದು 3 ವರ್ಷಗಳ ಒಡನಾಟ ಇಟ್ಕೊಂಡಿದ್ದೆ ನಾನು, ಧ್ರುವ ಸರ್ಜಾ ಸರ್. ಆಮೇಲೆ ಇದೇನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಬಟ್ ಅದಾದ್ರೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಅವ್ರ ಕಡೆಯಿಂದ ನಮಗೆ ಅವ್ರ ಫ್ಯಾನ್ಸ್ ಕಡೆಯಿಂದ ಯಾವುದೇ ಥರದ್ದು ತೊಂದರೆ ಆಗಿಲ್ಲ ಸರ್. ನಿಜವಾಗ್ಲೂ ನಾವು ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಧ್ರುವ ಸರ್ಜಾ ಸರ್ಗೆ. ಮತ್ತು ರವಿಚಂದ್ರನ್ ಸರ್ ಮನೆಗೆ ಕರೆಸ್ಬಿಟ್ಟು ಅದೇನೋ ಲಕ್ಕಿ ಹ್ಯಾಂಡ್ ಅಂತ ಕರೀತಾರಲ್ಲ ರವಿಚಂದ್ರನ್ ಸರ್ನ, ನಾನು ಅವ್ರನ್ನ ಫಸ್ಟ್ ಟೈಮ್ ಎದುರುಗಡೆ ಮಾತಾಡಿ ನೋಡಿದ್ದು. ಅವರು ನಮ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು. ಡಾಲಿ ಸರ್ ಕೂಡ ನಮ್ದು ಆ್ಯಕ್ಚುಲಿ ಡಿಜಿಟಲ್ ರಿಲೀಸ್ ಮಾಡಿಕೊಟ್ರು ಟ್ರೈಲರ್ನ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲದಕ್ಕಿಂತ ಬಿಗ್ಗೆಸ್ಟು ನಮ್ಮ ಟೀಮ್ ಒಂದಿದೆ ಅಂತ ತೋರಿಸಿದ್ದು ಎಸ್ ಸರ್ ಒಂದೇ ಒಂದು ಟ್ವಿಟ್ಟಿಂದ. ಅವ್ರೊಂದು ಟ್ವಿಟ್ ಮಾಡಿದ್ರು, ಬುಕ್ ಮೈ ಶೋ ಎಲ್ಲ ಕಡೆ ಟ್ರೆಂಡಿಂಗ್ ಬಂತು. ಸೊ ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಅಮೃತಾಂಜನ್ ನೋಡ್ತಾ ಇತ್ತು. ಮತ್ತು ಇವಾಗ ಲೈಕ್ ಏನಂದರೆ ಸರ್, ನನಗೆ ನಿನ್ನೆ ಇನ್ಸಿಡೆಂಟ್ ನಡೀತು. ಲೈಕ್ ಏನಂದರೆ ವಿಸ್ತಾರ ಗ್ರೂಪ್ ಓನರು ಚೇರ್ಮನ್ ಏನೋ ಹೇಳಿದ್ರು. ಅವ್ರು ನೆನ್ನೆ ಫೋನ್ ಮಾಡಿದ್ರು, ಮೈಸೂರಲ್ಲಿದ್ದರು. ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು. ನೆನ್ನೆ ರಾತ್ರಿ ಮೈಸೂರಲ್ಲಿ ಶೋ ನೋಡಿದ್ರು. ಅವರು ನೋಡ್ಬಿಟ್ಟು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ನೀವು ಡೈರೆಕ್ಟ್ರ್ ಅಮೃತಾಂಜನ್ ಸಿನಿಮಾದು ಅಂತ. 1 ನಿಮಿಷ ಇರಿ, ನಮ್ಮ ವಿಸ್ತಾರ ಗ್ರೂಪ್ ಓನರ್ ಮಾತಾಡಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು. ಅವ್ರ ಮಗಳ ಸಿನಿಮಾ ನೋಡಿದ್ರು. ಮಗಳ ಸಿನಿಮಾ ನೋಡಿ ಅವ್ರ ಅಪ್ಪನ ಕರ್ಕೊಂಡು ಹೋದ್ರು. ಆಮೇಲೆ ಅವ್ರು ನನಗೆ ಫೋನ್ ಮಾಡ್ಬಿಟ್ಟು ಏನಂದ್ರೆ, ನಾನು ಕಾರಲ್ಲಿ 10 ನಿಮಿಷ ಅಂದರೆ ನಾನು ಸಿನಿಮಾ ಫ್ರೀಕ್ ಅಲ್ಲ, ನಾನು ಸಿನಿಮಾ ನೋಡೋನೇ ಅಲ್ಲ. ನಂಗೆ ತುಂಬ ಫೋರ್ಸ್ ಮಾಡ್ತಾರೆ ಸಿನಿಮಾ ನೋಡು ಅಂತ. ನಾನು ನೋಡಲ್ಲ. ಅದೇನೋ ನನ್ನ ಮಗಳು ಹೇಳ್ದು ಏನೋ ಡಬ್ಬಾ ಸಿನಿಮಾ ಇರ್ಬೋದೇನೋ, ನನ್ನ ಥಾಟಲ್ಲಿ ಬಂದೆ. ಕಾರಲ್ಲಿ 10 ನಿಮಿಷ ಹತ್ತಿದಾರಂತೆ. ನೀವು ಒಂದ್ಸಲ ನಾನು MG ರೋಡ್ ಲ್ಯಾವೆಲಿ ರೋಡ್ 2 ಕಡೆ ನಂದು ಆಫೀಸ್ ಇದೆ, ನೀನು ಒಂದ್ಸಲ ನನ್ನ ಆಫೀಸಿಗೆ ಬಂದು ಮೀಟ್ ಮಾಡಲೇಬೇಕು. ನಂಗೆ ಸಖತ್ ಖುಷಿ ಆಯಿತು. ನಾನು ಇನ್ನೊಂದ್ಸಲ ಸಿನಿಮಾ ನೋಡ್ತೀನಿ, ಮತ್ತು ವಿಸ್ತಾರ ಗ್ರೂಪ್ದು ಏನೇನಿದೆ ಅಲ್ಲೆಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಂತ. ಅದು ಒಂದು. ಮತ್ತು ಇನ್ನೊಂದು ಏನಂದರೆ ಲೈಕ್ ಫ್ಯಾಮಿಲೀಸು, ತಂದೆ ತಾಯಿಗಳು ಅವರೇ. ನೀವು ಮಾಲ್ ಕ್ರೌಡ್ನ ನಾನು ಬೇಕಾದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಮಾಲಲ್ಲಿ ಎಷ್ಟು ಜನ ಕ್ರೌಡ್ ಸೇರ್ತಾ ಇದ್ರು ಸರ್. ಕಂಪ್ಯಾರಿಸನ್ ದೊಡ್ಡ ಲೆವೆಲಲ್ಲಿ ಇದೆ. ಅದೇ ಇವಾಗ ಏನು ಬಿಫೋರ್ ಬ್ಲಾಕ್ ಬಸ್ಟರ್ ಆಯಿತು, ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ತುಂಬ ಖುಷಿ ಇದೆ. ಮತ್ತು ಇನ್ನೂ ಒಂದು ಸ್ವಲ್ಪ ಟ್ರೈ ಮಾಡ್ತೀವಿ ಸರ್ ಪ್ರಮೋಷನ್ಸ್ ಎಲ್ಲ ಮಾಡೋದಕ್ಕೆ, ಮತ್ತು ನಾರ್ತ್ ಸೆಂಟ್ರ್ ಓಪನ್ ಮಾಡೋದಕ್ಕೆ. ಮತ್ತು ಇವಾಗ ಇನ್ನೊಂದು ಆಫರ್ ಬಂದಿದೆ ಮೆಲ್ಬೋರ್ನಲ್ಲೂ ರಿಲೀಸ್ ಮಾಡೋದಕ್ಕೆ. ಅದಕ್ಕೆ ನಾವು ಲೈಕ್ ಕಂಟೆಂಟ್ಸ್ ಎಲ್ಲ ಕಳ್ಸೋದಕ್ಕೆ ಇದು ಮಾಡ್ತಾ ಇದ್ದೀವಿ. ದುಬೈದೇನೋ ಮಾತುಕತೆ ನಡೀತಾ ಇದೆ. ಸೊ ಇಷ್ಟಾಗಿದೆ ಸರ್ ಸದ್ಯಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.